ಇನ್ನು ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಇವತ್ತೊಂದು ಭೀಕರ ಅಪಘಾತ ಸಂಭವಿಸಿದೆ. ಮಂಡ್ಯದ ತೂವಿನಕೆರೆಯಲ್ಲಿ ಎಕ್ಸಿಟ್ ತೆಗೆದುಕೊಳ್ಳುವಂತಹ ಜಾಗದಲ್ಲಿ ಅಪಘಾತ ಸಂಭವಿಸಿದೆ. ಐರಾವತ ಬಸ್ ನೇರವಾಗಿ ಕಾರ್ಗೆ ಗುದ್ದಿದೆ. ಪರಿಣಾಮವಾಗಿ 4 ಸಾವನ್ನಪ್ಪಿದ್ದಾರೆ. ಅಪಘಾತಕ್ಕೆ ಕಾರಣ ಏನು ಅಂತ ನಿಮಗೂ ಪ್ರಶ್ನೆ ಬಂದಿರಬಹುದು. ಯಾರ ತಪ್ಪು ಆಗಿದ್ದಾಗ ಈ ವರದಿ ನೋಡಿ. ಎಕ್ಸ್‌ಪ್ರೆಸ್ ವೇನಲ್ಲಿ ಡೆಡ್ಲಿ ಆಕ್ಸಿಡೆಂಟ್. ಒಂದೇ ಕುಟುಂಬದ 4 ದುರ್ಮರಣ. ಅಂತ್ಯ ಸಂಸ್ಕಾರಕ್ಕೆ ಹೋದವರು ಸೇರಿದ್ದು ಮಸಣ. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಕಾರಿಗೆ ಐರಾವತ ಬಸ್ ಡಿಕ್ಕಿಯಾದ ಪರಿಣಾಮ 4 ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಮಂಡ್ಯ ತಾಲೂಕು ತೂಬಿನಕೆರೆ ಎಕ್ಸಿಟ್ ಬಳಿ ಡೆಡ್ಲಿ ಆಕ್ಸಿಡೆಂಟ್ ಸಂಭವಿಸಿದ್ದು, ಈ ದುರಂತದಲ್ಲಿ ಅರಸು ಕುಟುಂಬ ದುರಂತ ಅಂತ್ಯ ಕಂಡಿದೆ. ಅಂತ್ಯಕ್ರಿಯೆಗೆಂದು ಬೆಂಗಳೂರಿನಿಂದ ಪಿರಿಯಾಪಟ್ಟಣ ತಾಲೂಕಿನ ಸೀಗೂರು ಗ್ರಾಮಕ್ಕೆ ಹೋಗ್ತಾ ಇದ್ರು. ಆದ್ರೆ ಮಾರ್ಗ ಮಧ್ಯದಲ್ಲೇ ಭೀಕರ ಆಕ್ಸಿಡೆಂಟ್ ಸಂಭವಿಸಿ 4 ಸ್ಥಳದಲ್ಲೇ ಉಸಿರು ಚೆಲ್ಲಿದ್ದಾರೆ. ಕಾರ್ನಲ್ಲಿ ಸಿಲುಕಿದ್ದ ಮೃತದೇಹ ಕಂಡು ಅಲ್ಲಿದ್ದವರು ಮಮ್ಮಲ ಮರಗಿದ್ದಾರೆ. ಇಂದು ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಮಂಡ್ಯದ ಬಳಿ ನಡೆದಿರುವಂತಹ ಒಂದು ಅಪಘಾತದಿಂದಾಗಿ 4 ಸಾವನ್ನಪ್ಪಿದ್ದಾರೆ. ಭೀಕರ ಅಪಘಾತ ಅಂತ ಸ್ಥಳದಲ್ಲಿ ನಾವಿರುವಂತದ್ದು ಮಂಡ್ಯದ ತೂಬಿನಕೆರೆ ಗ್ರಾಮದ ಬಳಿ ಈ ಒಂದು ಅಪಘಾತ ಸಂಭವಿಸಿದೆ. ಟೈರ್ ಮಾರ್ಕ್ ಏನ್ ಕಾಣ್ತಾ ಇದೀವಿ ಅದು ಕೆಎಸ್ಆರ್ಟಿಸಿಯ ಐರಾವತ ಬಸ್ ಮತ್ತೆ ಒಂದು ಕಾರ್ ನಡುವೆ ಆದಂತಹ ಒಂದು ಅಪಘಾತ ಆಗಿರುವಂತದ್ದು. ಸರಿಸುಮಾರು 11:26 ಸಮಯದಲ್ಲಿ ಈ ಒಂದು ಎಕ್ಸ್‌ಪ್ರೆಸ್ ವೇನಲ್ಲಿ ಬೆಂಗಳೂರು ಕಡೆಯಿಂದ ಬಂದಂತಹ ಒಂದು ಕಾರು ಎಕ್ಸಿಟ್ ಏನ್ ಕಾಣ್ತಾ ಇದೀವಿ ಅದು ಚಿಕ್ಕದಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಏಕಾಏಕಿ ಎಕ್ಸಿಟ್ ಕಡೆ ಹೋಗುವಂತಹ ಸಂದರ್ಭದಲ್ಲಿ ಹಿಂದೆ ವೇಗವಾಗಿ ಬಂದಂತಹ ಒಂದು ಐರಾವತ ಬಸ್ ಆ ಒಂದು ಕಾರಿಗೆ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದಂತಹ ಪರಿಣಾಮವಾಗಿ 100 ಮೀಟರ್ ದೂರದವರೆಗೂ ಕೂಡ ಉಜ್ಕೊಂಡು ಹೋಗಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದೀವಿ. ಇದರಿಂದಾಗಿ ಕಾರಿನಲ್ಲಿದ್ದಂತಹ ಒಂದೇ ಕುಟುಂಬದ 4 ಕೂಡ ಸಾವನ್ನಪ್ಪಿದ್ದಾರೆ. 180 ರೂಪಾಯಿ ಟೋಲ್ ಸುಂಕ ಉಳಿಸಲು ಹೋಗಿ ಸಾವು. ಎಕ್ಸಿಟ್ ಆಗುವ ವೇಳೆ ಗೊಂದಲ, ಐರಾವತ ಬಸ್ ಡಿಕ್ಕಿ. ಇನ್ನು ದುರಂತ ಏನಂದ್ರೆ ಎಕ್ಸ್‌ಪ್ರೆಸ್ ವೇ 170 ರೂಪಾಯಿ ಟೋಲ್ ಸುಂಕ ತಪ್ಪಿಸಲೆಂದು ಕಾರು ಚಾಲಕ ಎಕ್ಸಿಟ್ ಆಗಲು ಕಾರು ತಿರುಗಿಸುವ ವೇಳೆ ಚಾಲಕ ಗೊಂದಲಕ್ಕೆ ಒಳಗಾಗಿದ್ರು. ಈ ವೇಳೆ ಹಿಂದಿನಿಂದ ವೇಗವಾಗಿ ಬರ್ತಾ ಇದ್ದ ಐರಾವತ ಬಸ್ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ರಭಸಕ್ಕೆ ಟಾಟಾ ಕಾರ್ 50 ಮೀಟರ್ ದೂರ ಪಲ್ಟಿಯಾಗಿದ್ದು ಸಂಪೂರ್ಣ ಜಖಮಾಗಿದೆ. ಕಾರ್ನಲ್ಲಿದ್ದ ಜೆಪಿ ನಗರದ ಸತ್ಯಾನಂದ ರಾಜೆ ಅರಸ್, ಪತ್ನಿ ನಿಶ್ಚಿತ, ಚಂದ್ರು, ಸುವೇದಿನಿ ರಾಣಿ ಸ್ಥಳದಲ್ಲೇ ಉಸಿರು ಚೆಲ್ಲಿದ್ದಾರೆ. ಸ್ಥಳಕ್ಕೆ ದಕ್ಷಿಣ ವಲಯದ ಐಜಿ ಬೋರಲಿಂಗಯ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. 2 ವೆಹಿಕಲ್ಸ್ ಸಹ ಬೆಂಗಳೂರಿಂದ ಮೈಸೂರು ಕಡೆ ಹೋಗ್ತಾ ಇದ್ದಂತಹ ಗಾಡಿಗಳಿವು. ಅದರಲ್ಲಿ ಕಾರ್ನಲ್ಲಿ ಇದ್ದಂತಹ 4 ಜನ ಈಗ ಮರಣ ಹೊಂದಿದ್ದಾರೆ. ಅದರಲ್ಲಿ ಒಬ್ಬರು ಸ್ಥಳದಲ್ಲೇ ಡೆತ್ ಆಗಿದ್ರೆ, ಇಬ್ಬರು ಬ್ರಾಡ್ ಡೆಡ್ ಅಂತ ಆಸ್ಪತ್ರೆಯಲ್ಲಿ ಹೇಳಲಾಗಿದೆ. ಇದ್ರ ಜೊತೆಗೆ ಇನ್ನೊಬ್ಬರು ಅಲ್ಲಿ ಟ್ರೀಟ್ಮೆಂಟ್ ಫಲಕಾರಿಯಾಗಿದೆ, ಅಲ್ಲಿ ಆಸ್ಪತ್ರೆಯಲ್ಲಿ ಡೆತ್ ಆಗಿ ಟೋಟಲಿ 4 ಜನ ಕಾರ್ನಲ್ಲಿದ್ದು 4 ಜನ ಅನ್ಫಾರ್ಚುನೇಟ್ಲಿ ಡೆತ್ ಆಗಿದೆ. ಇಲ್ಲೊಂದು ಎಕ್ಸಿಟ್ ಇದೆ. ಮೋಸ್ಟ್ಲಿ ಅವರು ಎಕ್ಸಿಟ್ನ ಸಡನ್ ಆಗಿ ನೋಡಿ ತಗೊಳ್ಳಿಕ್ಕೆ ಮೇಲ್ನೋಟಕ್ಕೆ ಆ ಥರ ಅನಿಸ್ತಾ ಇದೆ. ಬಟ್ ವಿವರವಾಗಿ ಆಮೇಲೆ ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗ್ತದೆ. ಪಿರಿಯಾಪಟ್ಟಣ ತಾಲೂಕಿನ ಸೀಗೂರು ಗ್ರಾಮದಲ್ಲಿ ಸತ್ಯಾನಂದ ರಾಜೆ ಅರಸ್ ಅವರ ಮಾವ ನಿಧನರಾಗಿದ್ರು. ಹೀಗಾಗಿ ಅಂತ್ಯಕ್ರಿಯೆಗೆಂದು ಅರಸ್ ಕುಟುಂಬ ಕಾರ್ನಲ್ಲಿ ಬೆಂಗಳೂರಿನಿಂದ ಪಿರಿಯಾಪಟ್ಟಣ ತಾಲೂಕಿನ ಸೀಗೂರು ಗ್ರಾಮಕ್ಕೆ ಹೋಗ್ತಾ ಇದ್ರು. ಈ ದುರ್ಘಟನೆ ಸಂಭವಿಸಿದೆ. ಇನ್ನು ಕ್ರೇನ್ ಮೂಲಕ ಕಾರನ್ನ ಸೈಡಿಗೆ ಸರಿಸಿ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ. ಒಟ್ಟಾರೆ ಟೋಲ್ ಸುಂಕ ಉಳಿಸಲು ಹೋಗಿ 4 ದಾರುಣವಾಗಿ ಸಾವನ್ನಪ್ಪಿದ್ದು ದುರಂತವೇ ಸರಿ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.